ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕರಿಸ್ತಾ, ಈಗಾಗಲೇ ಸಮಯ ಆಗಿರೋದ್ರಿಂದ ನೇರವಾಗಿ ವಿಚಾರಕ್ಕೆ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರೇ ಇರೋದರಿಂದ ಮಕ್ಕಳು ಸಂಭ್ರಮದಲ್ಲಿದ್ದಾರೆ. ಹಾಗಾಗಿ ನಾವು ಹೇಳೋ ವಿಷಯಗಳನ್ನು ಕೇಳಿಸಿಕೊಳ್ಳುವಷ್ಟು ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಪೋಷಕರನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೀನಿ. ನಾನು ಕಕ್ಕರಗೊಳ್ಳದ ದಾವಣಗೆರೆ ತಾಲೂಕು ಕಕ್ಕರಗೊಳ್ಳ ಗ್ರಾಮದಲ್ಲಿ ಹುಟ್ಟಿದ್ದು. ನಾವು ಹುಟ್ಟಿದಾಗ ಬಾಪೂಜಿ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ದಾವಣಗೆರೆಯಲ್ಲಿ ಹುಟ್ಟಿದಾಗ ನೇರವಾಗಿ ತಗೊಂಡು ಹೋಗಿದ್ದು ಒಂದು ದನದ ಮನೆಗೆ. ಯಾಕಂದರೆ ನನಗೆ ವಾಸಕ್ಕೆ ಮನೆ ಇರಲಿಲ್ಲ. ನಮ್ಮ ತಂದೆ ನಿರುದ್ಯೋಗಿ, ಅವರು ಕೂಡ ಅಲ್ಲಿ ಇಲ್ಲಿ ಕೆಲಸ ಬೇಕು ಅಂತ ಅಲ್ದಾಡ್ತಾ ಇದ್ರು. ನಿರುದ್ಯೋಗಿ ಆದಾಗ ಮನೆಯನ್ನು ಸಾಕೋದು ಭಾಳ ಕಷ್ಟ. ಸಂಬಳ ಇಲ್ಲ, ಹಣಕಾಸಿನ ಮೂಲ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಯಾರೋ ಪುಣ್ಯಾತ್ಮರು ಊರಲ್ಲಿ ಒಂದು ದನದ ಮನೆನ ಉಚಿತವಾಗಿ ಕೊಟ್ಟಿದ್ರು, ಸದ್ಯಕ್ಕೆ ನೀವು ಇಲ್ಲಿ ಇರಿ ಅಂತಂದು. ಸೊ ಆ ಮನೆಯಲ್ಲಿ ನಮ್ಮ ತಾಯಿ ಮತ್ತು ನಾನು ಮತ್ತು ನಮ್ಮ ತಮ್ಮ ವಾಸ ಮಾಡ್ತಾ ಇದ್ವಿ. ನಮ್ಮ ತಂದೆ ಒಂದು ಹುಚ್ಚು, ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಕೂತಿದೆ ಆ ಜನಕ್ಕೆ ಈ ಹುಚ್ಚು ಇದೆಯಲ್ಲ ಗೊತ್ತಿಲ್ಲ. ಅವರು ಸಿರಿಗೆರೆ ಮಟ್ಟದಲ್ಲಿ ಓದಿದ್ದು. ಸಿರಿಗೆರೆ ಮಟ್ಟದಲ್ಲಿ ಕೇಳಿರ್ತೀರಿ ನೀವು. ಸಿರಿಗೆರೆ ಮಟ್ಟದಲ್ಲಿ ಉಚಿತವಾಗಿ ಶಿಕ್ಷಣ ಪಡ್ಕೊಂಡಿದ್ರು. ಬಟ್ ಅಲ್ಲಿ ಓದಬೇಕಾದ್ರೆ ಅಲ್ಲಿದ್ದಂಥ ಅವರ ಟೀಚರ್ಸ್, ಅವರ ಪ್ರೊಫೆಸರ್ಸ್ ಅವರಿಗೆ ಒಂದು ಹುಚ್ಚನ್ನು ಹಿಡಿಸಿದ್ರು. ಅದೇನಪ್ಪ ಅಂತಂದ್ರೆ ಪುಸ್ತಕ ಓದುವಂಥ ಹುಚ್ಚು. ಅವರ ಪ್ರೊಫೆಸರ್ಗಳು ಪುಸ್ತಕ ಓದ್ತಾ ಇದ್ರು, ಹಾಗೇನೆ ನೀನು ಕೂಡ ಪುಸ್ತಕ ಓದುವಂತಂದು ಆ ಹುಚ್ಚನ್ನು ಅವ್ರಿಗೆ ಹಿಡಿಸಿದ್ರು. ಕೇವಲ ಜ್ಞಾನದಿಂದ ಮಾತ್ರ ನಾವು ಬಡತನದಿಂದ ಮುಕ್ತಿಯನ್ನು ಪಡಿಬಹುದು ಅನ್ನೋದನ್ನು ಭಾಳ ಗಟ್ಟಿಯಾಗಿ ಆ ವಿಚಾರನ ನಮ್ಮ ತಂದೆಗೆ ತಿಳಿಸಿದ್ರು. ಕೇವಲ ಜ್ಞಾನದಿಂದ ಮತ್ತು ಶಿಕ್ಷಣದಿಂದ ಮಾತ್ರ ಬಡತನದಿಂದ ಮುಕ್ತಿ ಅಂತಂದು. ಸೊ ಅವ್ರಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿ ಎಲ್ಲೇ ಹೋದರೂ ಪುಸ್ತಕಗಳನ್ನು ತೊಗೊಂಬರ್ತಾ ಇದ್ರು. ಆ ನಮ್ಮ ದನದ ಮನೆಯಲ್ಲಿ ಸುಮಾರು 800ರಿಂದ 900 ಆ ಪುಸ್ತಕಗಳನ್ನು ಇಟ್ಟಿದ್ರು. ಸುಮಾರು ಒಂದು 5-6 ಬಾಕ್ಸೆಲ್ಲ ಆ ಬುಕ್ಸ್ ಇಟ್ಟಿದ್ರು. ಬಟ್ ದನದ ಮನೆ ಅಂದಾಗ ನಿಮಗೆಲ್ಲ ಗೊತ್ತು, ಇಲ್ಲಿ ಹಲವಾರು ಜನ ದನದ ಮನೆಗಳನ್ನ ನೋಡಿರ್ತೀವಿ. ಇಲಿ ಯಜ್ಞಗಳು ಕಾಟ. ಪ್ರತಿದಿನ ಆ ಇಲಿ ಯಜ್ಞಗಳು ನಮ್ಮ ಮನೆಯಲ್ಲಿರೋ ಬಟ್ಟೆಗಳನ್ನು ಕಡಿಯೋದ್ರ ಜೊತೆಗೆ, ನಾವು ರಾತ್ರಿ ಮಲ್ಕೊಂಡಾಗ ನಮ್ಮ ಕೈಗಳನ್ನು ಕಡಿಯೋದ್ರ ಜೊತೆಗೆ ಆ ಬುಕ್ಸ್ಗಳನ್ನು ಕಡಿತಾ ಇದ್ರು. ಇವ್ರು ಅವಾಗ ನಮ್ಮ ತಂದೆ ನಮ್ಮ ಮನೆ ಬಂದು ನೋಡಿದಾಗ ಆ ಬುಕ್ಸ್ ಎಲ್ಲ ಡ್ಯಾಮೇಜ್ ಆದಾಗ ನಮಗೆ ಹಿಗ್ಗಮುಗ್ಗ ಬೈತಾ ಇದ್ರು. ನೆಕ್ಸ್ಟ್ ಟೈಮ್ ನಾನು ಬಂದಾಗ ಯಾವ ಕಾರಣಕ್ಕೂ ಕೂಡ ಒಂದು ಸಿಂಗಲ್ ಬುಕ್ಕು ಡ್ಯಾಮೇಜ್ ಆಗಿರಬಾರ್ದು ಅಂತಂದು ಅಪ್ಪಣೆ ಮಾಡೋದು. ನನಗೂ ನಮ್ಮ ತಮ್ಮನ ಭಯ. ನಾವು ಅವಾಗ್ತಾನೆ 5-6 ವರ್ಷ 1-2ನೇ ಕ್ಲಾಸ್ ಪ್ರವೇಶ ಮಾಡ್ತಾ ಇದ್ವಿ. ಆ ಮನೆಯಲ್ಲಿ ಬಾಕ್ಸ್ನ ಓಪನ್ ಮಾಡೋದು, ಪುಸ್ತಕ ಎಲ್ಲ ಹೊರಗೆ ತೆಗೆಯೋದು, ಧೂಳು ಒರೆಸೋದು, ಇಲಿಗಳು ಕಚ್ಚಿದವ ಇಲ್ಲ ಅಂತಂದು ನೋಡಿ ಚೆಕ್ ಮಾಡಿ ಮತ್ತೆ ವಾಪಸ್ ಇಡ್ತಿದ್ವಿ. ನಮಗೆ ಮನೆಯಲ್ಲಿ ಬೆಳಿಬೇಕಾದ್ರೆ ಆಟದ ಸಾಮಾನು ಆಗಿದ್ದಂಥದ್ದು ಪುಸ್ತಕಗಳು. ಸೊ ಓಪನ್ ಮಾಡ್ತಾ ಇದ್ವಿ, ಮುಖಪುಟ ನೋಡ್ತಾ ಇದ್ವಿ. ಒಳಗೆ ಓಪನ್ ಮಾಡಿ ಯಾವ ಚಾಪ್ಟರ್ ಏನು ಅವಾಗ ತಾನೇ ಶಾಲೆಯಲ್ಲಿ ಅಕ್ಷರ ಕಲಿಸ್ತಾ ಇದ್ರು. ಅವನ್ನ ಜೋಡಿಸಿ ಪುಸ್ತಕದಲ್ಲಿ ಏನಿದೆ ಅಂತ ಓದೋದಕ್ಕೆ ಶುರು ಮಾಡ್ಕೊಂಡ್ವಿ. 2, 3, 4 ನಾನು 4ನೇ ಕ್ಲಾಸ್ ಬರೋಷ್ಟೊತ್ತಿಗೆ ನಮಗೆ ಗೊತ್ತಿಲ್ಲದೇನೆ ಆ ಪುಸ್ತಕಗಳನ್ನು ಓದೋದನ್ನು ಹವ್ಯಾಸ ಮಾಡ್ಕೊಂಡಿದ್ದೆ. ಕನ್ನಡ ಸಾಹಿತ್ಯದಲ್ಲಿ ಬರುವಂಥ ತರಾಸು ಅವರು ಬರೆದಂಥ ನಾವೆಲ್ಗಳು ನನಗೆ ನೆನಪಿದೆ. 4 ಅಥವಾ 5ನೇ ಕ್ಲಾಸಲ್ಲಿ ತರಾಸು ಬರೆದಂಥ ದುರ್ಗಾಸ್ತಮಾನ, ಇದು ಇಷ್ಟು ದಪ್ಪ ಪುಸ್ತಕ. ಅದು ನಮ್ಮ ತಂದೆಯೂ ಹೇಳಿರಲಿಲ್ಲ, ತಾಯಿನೂ ಹೇಳಿರಲಿಲ್ಲ, ಶಾಲೆಯಲ್ಲೂ ಹೇಳಿರಲಿಲ್ಲ ಓದುವಂಥದ್ದು. ಬಟ್ ನಾವು ಓದೋದಕ್ಕೆ ಶುರು ಮಾಡಿದ್ವಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪೋಷಕರಿಗೆ ಹೇಳುವಂಥ ಮಾತು, ನಿಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕಗಳು ಇದ್ದಾವೆ ಅನ್ನೋದು ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ನಿಮ್ಮ ಮಕ್ಕಳು ಪಠ್ಯದ ಏನು ಚೀಲ ಅಂತ ಹೇಳ್ತೀವಿ, ಬ್ಯಾಗ್, ಅದರ ಆಚೆ ಎಷ್ಟು ಬುಕ್ಸ್ ಇದಾವೆ ಅಂತ ನೀವು ಒಂದು ಪ್ರಶ್ನೆ ಹಾಕಬೇಕು. ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಕನಸಿರುತ್ತೆ, ನಮ್ಮ ಮಕ್ಕಳು ದೊಡ್ಡದಾಗಿ ಅಧಿಕಾರಿಗಳಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಹಾ ವ್ಯಕ್ತಿ ಆಗಬೇಕು ಅಂತಂದು. ಅವರು ಇವತ್ತಿಂದ 10, 15, 20 ವರ್ಷ ಆದಮೇಲೆ ದೊಡ್ಡ ವ್ಯಕ್ತಿಗಳು ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆ ಇತ್ತು ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣ ನೀವು ಅವರಿಗೆ ಸೃಷ್ಟಿ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಹೊರತು ನೀವು ಅವ್ರಿಗೆ ಯಾವ ಸ್ಕೂಲಿಗೆ ಸೇರಿಸ್ತೀರಿ, ಎಷ್ಟು ದುಡ್ಡು ಸುರಿತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಲ್ಲ. ನಮ್ಮ ಮನೆ ಒಳಗಿರುವ ಸಂಸ್ಕೃತಿ, ನಾವು ಆಡುವಂಥ ನುಡಿಗಳು, ನಮ್ಮ ನಡತೆ, ನಮ್ಮ ಆಚಾರ ವಿಚಾರಗಳು ಅವು ಎಷ್ಟು ಶುದ್ಧವಾಗಿದ್ದಾವೆ,
ಎಷ್ಟು ಪ್ರಾಮಾಣಿಕವಾಗಿದ್ದಾವೆ ಅನ್ನೋದ್ರ ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಾ ಬೆಳೀತಾರೆ. ಈಗ ಹಾಕಿರುವಂಥ ಬೀಜಗಳು ಏನು ನಾವು ಹೈಯರ್ ಟೇಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಹೈಯರ್ ಟೇಸ್ಟ್ ಅಂತ, ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಆಸಕ್ತಿಗಳು, ನೀವು ಈ ಹೊತ್ತಿನಲ್ಲಿ ನೀವು ಅದನ್ನು ಬೆಳೆಸ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಮಾದರಿ ಆದ್ರಿ ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರು ದೊಡ್ಡ ದೊಡ್ಡ ಕನಸನ್ನು ಕಾಣೋದನ್ನು ಶುರು ಮಾಡ್ತಾರೆ. ದೊಡ್ಡ ಕನಸು ಟೀಚರ್ ಹೇಳಿದ ತಕ್ಷಣ ಕನಸು ಕಾಣೋದಕ್ಕೆ ಶುರು ಮಾಡಲ್ಲ. ಅದು ಈಗೆಲ್ಲ ಏನು 1ರಿಂದ 8ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿದ್ದಾರೆ, ಅವರಿಗೆ ಮೊದಲನೇ ರೋಲ್ ಮಾಡಲು ಮನೆಯಲ್ಲಿರುವಂಥ ಅತ್ಯಂತ ಹತ್ತಿರವಾದಂಥ ಅತ್ಯಂತ ಪ್ರೀತಿಯಿಂದ ಇರುವಂಥ ವ್ಯಕ್ತಿಗಳು. ಹಾಗಾಗಿ ನಿಮಗೆ ಓದೋಕೆ ಬಂದರೂ ಸರಿ ಬರದೇ ಇದ್ರೂ ಸರಿ, ದಯವಿಟ್ಟು ನೀವೆಲ್ಲಾದರೂ ಬೇರೆ ಊರಿಗೆ ಹೋದಾಗ ಎಷ್ಟು ಸಾಧ್ಯ ಅಷ್ಟು ಪುಸ್ತಕಗಳನ್ನು, ಅದು ಕತೆ ಪುಸ್ತಕ ಇರ್ಬೋದು, ಜನರಲ್ ನಾಲೆಡ್ಜ್ ಬುಕ್ ಇರ್ಬೋದು, ಕಾದಂಬರಿ ಇರ್ಬೋದು, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಅಂತ ಹೇಳ್ತೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಧ್ಯಾತ್ಮ ಇರ್ಬೋದು, ಯಾವುದಾದ್ರೂ ಬುಕ್ ಇರ್ಬೋದು, ದಯವಿಟ್ಟು ಆ ಪುಸ್ತಕಗಳನ್ನು ತಗೊಬಂದು ನೀವು ಓದೋದಕ್ಕೆ ಪ್ರಯತ್ನ ಮಾಡಿ. ನೀವೇನಾದರೂ ಪೇಪರ್ ತೆಗೆದು ಬುಕ್ಸ್ ತೆಗೆದು ಅವ್ರು ಎದುರಿಗೆ ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿದಾಗ ಅವರು ನಿಮ್ಮನ್ನು ನೋಡಿ ಅನುಕರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮಗೆ ಅದು ಆಗಿದ್ದಂಗೆನೆ 5ನೇ ಕ್ಲಾಸಲ್ಲಿ ನವೋದಯ ಪರೀಕ್ಷೆ, ಯಾವುದೇ ಕೋಚಿಂಗ್ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಹಂಗೇನೆ ಪಾಸ್ ಆಗೋಯ್ತು. ಹೋಗಿ ಅಪ್ಲೈ ಮಾಡಿದ್ವಿ, ಸೈಂಟ್ ಪಾಲ್ಸ್ ಕಾನ್ವೆಂಟ್ ಅಂತ ದಾವಣಗೆರೆನಲ್ಲಿ ಹೋಗಿ ಬರದೆ. ನನಗೆ ಈಗಲೂ ನೆನಪಿದೆ, 5ನೇ ಕ್ಲಾಸು ಎಕ್ಸಾಮ್ ಬರೆದು ಹೊರಗೆ ಬಂದಾಗ ನಮ್ಮ ಅಪ್ಪ ಬಂದು ಪ್ರಶ್ನೆ ಕೇಳಿದೆ, ಹೆಂಗೆ ಮಾಡಿದ್ಯಾ ಅಂತಂದು. ಇಲ್ಲ ನನ್ನ ಸೆಲೆಕ್ಷನ್ ಆಗೇ ಬಿಡ್ತದಂತ ಹೇಳಿದ್ದೆ, ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದೆ. ನವೋದಯ ಸ್ಕೂಲ್ ಹೋದ್ಮೇಲೆ ಅಲ್ಲಿರುವಂಥ ಇಂಗ್ಲೀಷ್ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ. ಯಾಕೆ ಇಂಗ್ಲೀಷ್ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ ಅಂತಂದರೆ ನಮ್ಮ ಲೈಬ್ರರಿನಲ್ಲಿ ಭಾಳ ಒಳ್ಳೆ ಬುಕ್ಸ್ ಇದ್ವು. ಎರಡನೇದು, ನನ್ನ ಕ್ಲಾಸಲ್ಲಿದ್ದಂಥ 2 ಕ್ಲಾಸ್ಮೇಟ್ಸ್, ನಾನು ಹೆಂಗೆ ಕನ್ನಡ ಪುಸ್ತಕ ಓದೋದನ್ನು ಕಲ್ತಿದ್ದೆ, ಅವರು ಇಂಗ್ಲೀಷ್ ಪುಸ್ತಕ ಓದೋದನ್ನು ಅವ್ರ ಮನೆಯಲ್ಲಿ ಹೆಂಗೆ ಕಲ್ತಿದ್ರು. ನವೋದಯ 6ನೇ ಕ್ಲಾಸಿಗೆ ಬಂದವರೆ ಲೈಬ್ರರಿಗೆ ಹೋಗೋದು, ಇಂಗ್ಲೀಷ್ ಪುಸ್ತಕ ತರೋದು, ಅವರಿಬ್ಬರು ಮಧ್ಯೆ ಕಾಂಪಿಟೇಷನ್, ವಾರಕ್ಕೆ ಯಾರು ಜಾಸ್ತಿ ಬುಕ್ಸ್ ಓದ್ತಾರೆ ಅಂತಂದು. ನಾನು ಕನ್ನಡ ಓದ್ತಾ ಇದ್ದೆ. ಯಾವಾಗ ಇವ್ರು ಇಂಗ್ಲೀಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದ್ರು, ನಾನು ಅವ್ರಿಗೆ ಹೇಳ್ದಂಗೆನೆ ನಾನು ಅವ್ರಿಗೆ ಕಾಂಪೀಟ್ ಮಾಡಬೇಕಂತಂದು ಲೈಬ್ರರಿಗೆ ಹೋಗಿ ಅರ್ಥ ಆಗದೇ ಇದ್ರೂ ಕೂಡ ಇಂಗ್ಲೀಷ್ ಬುಕ್ಸ್ನ ತಗೊಂಡು ಓದೋದಕ್ಕೆ ಶುರು ಮಾಡಿದೆ. ಎರಡನೇದು, ಪೋಷಕರ ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಫ್ರೆಂಡ್ಸ್ ಸಿಗ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಯಾವ ರೀತಿ ವ್ಯಕ್ತಿಗಳು ಅವರ ಸಂಪರ್ಕಕ್ಕೆ ಬರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಮಕ್ಕಳುಗಳು ಯಾವ ರೀತಿ ಇದ್ದಾರೆ ಅವ್ರ ಮೇಲೂ ಕೂಡ ಒಂದು ಕಣ್ಣಿಟ್ಟಿರಬೇಕು. ಯಾವ ರೀತಿ ಫ್ರೆಂಡ್ಶಿಪ್ನ ಮಾಡ್ತಾರೆ, ಯಾವ ರೀತಿ ಅವರು ಸಾಂಗತ್ಯ ಬೆಳೆಸ್ಕೊತಾರೆ ಅನ್ನೋದ್ರ ಮೇಲೂ ಕೂಡ ನೀವು ಒಂದು ಕಣ್ಣಿಟ್ಟಿರಬೇಕಾಗುತ್ತೆ. ಒಳ್ಳೆ ಟೇಸ್ಟ್ ಇರೋರು ಅವರ ಸಂಪರ್ಕಕ್ಕೆ ಬಂದರೆ ಆ ಒಳ್ಳೆ ಟೇಸ್ಟ್ ಆಟೋಮೆಟಿಕ್ಕಾಗಿ ಬೆಳೀತದೆ. ಮೂರನೇದು, ಇವತ್ತು ನೀವು ನ್ಯಾಮ್ತಿನಲ್ಲಿದ್ದೀರಿ, ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸಾಹಿತ್ಯ ಉತ್ಸವ ಅಂತ ನಡೀತಾ ಇರ್ತದೆ. ಇವಾಗ ಕ್ವಾಂಟಮ್ ಟೆಕ್ನಾಲಜಿ ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಿಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಲೆವೆಲಿಂದ ಎಲ್ಲ ಬಂದಿರ್ತಾರೆ. ರೋಬೋಟ್ಸ್ ಬಂದಿರ್ತವೆ, ಡ್ರೈವರ್ ಇಲ್ಲದೆ ಇರೋ ಕಾರ್ಗಳು ಇಟ್ಟಿರ್ತಾರೆ. ಇವತ್ತು ಡ್ರೋನ್ ಕಾರ್ ಅಂತಂದು, ಅಂದರೆ ಹೆಂಗೆ ಹೆಲಿಕಾಪ್ಟರ್ ಇರುತ್ತೆ ಹಂಗೆ ನಮ್ಮ 4 ಜನನ ಕರ್ಕೊಂಡು ಹೋಗುವಂಥ ಡ್ರೋನ್ ಕಾರ್ಗಳು ಮೊನ್ನೆ ಎಕ್ಸಿಬಿಷನಲ್ಲೆಲ್ಲ ಇಟ್ಟಿದ್ರು. ನೀವು ನಿಮ್ಮ ಮಕ್ಕಳನ್ನ ದಯವಿಟ್ಟು ಅಟ್ಲೀಸ್ಟ್ ವರ್ಷದಲ್ಲಿ 2-3 ಸಾರಿ ಅಂಥ ಜಾಗಗಳಿಗೆ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗಿ. ಯಾವಾಗ ಅವರು ಹೊರಗಿನ ಪ್ರಪಂಚ ನೋಡ್ತಾರೆ ಅದರಿಂದ ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಪ್ರಪಂಚದಲ್ಲಿ ಈ ರೀತಿ ಡೆವಲಪ್ಮೆಂಟ್ಗಳು ಆಗ್ತದೆ, ಅಭಿವೃದ್ಧಿ ಆಗ್ತಾ ಇದ್ದಾವೆ, ಇದರಲ್ಲಿ ನಾನು ಕೂಡ ಏನಾದರೂ ಭಾಗವಹಿಸಬೇಕು, ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ನಾವು, ಎಕ್ಸ್ಪೋಜರ್ ಆ್ಯಕ್ಟಿವಿಟೀಸ್. ಹಾಗೆಯೇ ಬೇರೆ ಬೇರೆ ಪ್ರದೇಶಕ್ಕೆ ನೀವು ಹಂಪಿ ಕರ್ಕೊಂಡು ಹೋಗ್ರಿ. ಭಾರತ ದೇಶದ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಚರಿತ್ರೆ ಇರ್ಬೋದು, ಅವನ್ನೆಲ್ಲ ದರ್ಶನ ಮಾಡಿಸ್ಬೇಕಾಗತ್ತೆ. ನೀವು ಮಕ್ಕಳಿಗೆ ಏನಾದರೂ ಭಾಳ ದೊಡ್ಡದಾಗಿ ಏನಾದರೂ ಕಾಣಿಕೆ ಕೊಡ್ತೀರಿ ಅನ್ನೋದಾದರೆ ಮೊದಲನೇದು ನಿಮ್ಮ ಸಮಯ ಕೊಡುವಂಥದ್ದು. ನೀವು ಒಳ್ಳೆ ಅಭಿರುಚಿಯನ್ನು ಬೆಳೆಸ್ಕೊಂಡು ಮಾದರಿಯಾಗುವಂಥದ್ದು. ಮೂರನೇದು, ದೂರದ ಒಳ್ಳೊಳ್ಳೆ ಪ್ರದೇಶಗಳಿಗೆ ಕರ್ಕೊಂಡೋಗಿ ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಮಾಡಿಸುವಂಥದ್ದು, ಒಳ್ಳೊಳ್ಳೆ ಪ್ರದೇಶಕ್ಕೆ ಕರ್ಕೊಂಡು ಹೋಗುವಂಥದ್ದು. ನಾನು ನವೋದಯ ಸ್ಕೂಲಲ್ಲಿ ಓದಬೇಕಾದ್ರೆ ರಜಕ್ಕೆ ಬಂದಾಗ ನಮ್ಮ ತಂದೆ ದುಡ್ಡಿಲ್ಲ ಅಂದರೂ ನಮ್ಮನ್ನು ಹಂಪಿ ಕರ್ಕೊಂಡು ಹೋಗ್ತಾಯಿದ್ರು, ಬೆಂಗಳೂರಿಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾಯಿದ್ರು, HAಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಇವತ್ತು ಒಂದು ಮಾತು ಹೇಳ್ತಾಯಿದ್ರು, ಅವ್ರು ನಾವು ಬೆಳಿಬೇಕಾದ್ರೆ ದುಡ್ಡಿಲ್ಲ ಅಂತಂದ್ರೆ ಅವ್ರು ಒಂದು ಮಾತು ಹೇಳ್ತಾಯಿದ್ರು, ನೋಡಪ್ಪ ನಮ್ಮ ಹತ್ರ ದುಡ್ಡಿಲ್ಲ, ನಾನು ಶ್ರೀಮಂತ ಅಲ್ಲ, ನೀನು ಶ್ರೀಮಂತ ಆಗುವಂತೂ ಬಯಸಲ್ಲ, ನೀನು ಡಾಕ್ಟರ್ ಆಗುವಂತೂ ಬಯಸಲ್ಲ, ನಾನು ಎಂಜಿನಿಯರ್ ಆಗುವಂತೂ ಬಯಸಲ್ಲ,
ನೀನು ದನ ಕಾಯಕ್ಕೆ ಹೋದ್ರೂ ಕೂಡ ನಾನು ಸಂತೋಷವಾಗಿ ಇರ್ತೀನಿ. ಆದರೆ ನಾನು ಬದುಕಿರೋ ತನಕ, ನೀನು ಬದುಕಿರೋ ತನಕ ಬೇರೆಯವರಿಂದ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಬರಬಾರ್ದು. ನೀನು ಒಳ್ಳೆಯವನಾಗಿ ಬದುಕಿದ್ರೆ ಸಾಕು, ಅದೇ ನನಗೆ ನೀನು ಕೊಡುವಂಥ ಒಂದು ಗಿಫ್ಟ್ ಅಂತ ನಮ್ಮ ತಂದೆ ತಾಯಿ ಸದಾ ಹೇಳ್ತಾ ಇದ್ರು. ಈ ಮಾತನ್ನು ಕೇಳಿಸ್ಕೊಂಡಾಗ ನನಗೆ ಒಂದು ಕಾನ್ಫಿಡೆನ್ಸು, ನಮ್ಮ ಅಪ್ಪಂಗೆ ಬೇಕಾಗಿರೋದೇನಪ್ಪ, ನಾನು ಒಳ್ಳೆಯನಾಗಿದ್ದರೆ ಸಾಕು. ಅವರು ಡಾಕ್ಟ್ರು ಬೇಡ ಅಂತಾರೆ, ಇಂಜಿನಿಯರು ಬೇಡ ಅಂತಾರೆ ಅಂತಂದು. ಸೊ ಒಳ್ಳೆಯನಾಗಿರೋದಕ್ಕೆ ಬೇಕಾಗಿರೋಂಥದ್ದೇನು, ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆ. ಹಾಗಾಗಿ ಪುಸ್ತಕಗಳನ್ನು ಓದ್ತಾ ಇದ್ದೆ, ಒಳ್ಳೊಳ್ಳೆ ವ್ಯಕ್ತಿಗಳ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೆ. ದೊಡ್ಡ ದೊಡ್ಡ ಕನಸು ಕಾಣೋದಕ್ಕೆ ಶುರು ಮಾಡಿದೆ ನಾನು ಶಾಲಾ ದಿನಗಳಲ್ಲಿ. ಹಂಗಾಗಬೇಕು, ಹಿಂಗಾಗಬೇಕು ಅಂತಂದು. IAS ಅಧಿಕಾರಿ ಆಗಬೇಕಂತಂದು 9-10ನೇ ಕ್ಲಾಸಲ್ಲಿ ತಲೆ ಒಳಗೆ ಕೂರ್ತು. ಆದರೆ ಮಾಡೋದಕ್ಕೆ ಧೈರ್ಯ ಇರಲಿಲ್ಲ. PUC ಆದಮೇಲೆ MBBS ಸೀಟ್ ಸಿಕ್ತು. ಆದರೆ PUCನಲ್ಲಿ ಹೊಸ ಕನಸು ಬಂದಿತ್ತು ನನಗೆ, ಸೈಂಟಿಸ್ಟ್ ಆಗಬೇಕು ಅಂತಂದು. ಈಗ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಬಂದಿದೆ, ಡಿಸೈನರ್ ಬೇಬೀಸ್ ಅಂತ. ನಮ್ಗೆ ಯಾವ ರೀತಿ ಮಗು ಬೇಕು ಆ ರೀತಿ ಮಗುವನ್ನು ತಯಾರಿ ಮಾಡುವಂಥ ಟೆಕ್ನಾಲಜಿ. ಮಗುಗೆ ಯಾವುದೇ ಕಾಯಿಲೆ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಮಗುವನ್ನು ತಯಾರಿ ಮಾಡುವಂಥದ್ದು. ನಮಗೇನಾದರೂ ಕ್ಯಾನ್ಸರ್ ಇತ್ತು, ಡಯಾಬಿಟಿಸ್ ಇತ್ತು ಅಂತಂದರೆ ಆ ರೋಗಗಳಿಗೆ ಮದ್ದು ಕಂಡುಹಿಡಿಯುವಂಥ ಒಂದು ಟೆಕ್ನಾಲಜಿ. ನಾನು ಅದನ್ನು ಮಾಡಬೇಕು ಅಂತಂದು, ಸೈಂಟಿಸ್ಟ್ ಆಗಬೇಕಂತಂದು MBBS ಬೇಡ, BSc ಜೆನೆಟಿಕ್ಸ್ ಮಾಡ್ತೀನಿ ಅಂತ ಸೇರ್ಕೊಂಡೆ. ಸಿಕ್ಕಿದ್ದು ಫ್ರೀ ಸೀಟು, ನಮ್ಮಪ್ಪ ಬೈಲಿಲ್ಲ. BSc ಮಾಡಿದ್ಮೇಲೆ IAS ಮಾಡ್ಬೇಕಂತ ಹೋದೆ. IAS ಅಲ್ಲಿ ಆಗಲೇ ಹೇಳಿದರು, 4 ಪ್ರಯತ್ನದಲ್ಲಿ 3 ಸಾರಿ ಪ್ರಿಲಿಮ್ಸ್ ಅನ್ನೋ ಎಕ್ಸಾಮ್ ಮೊದಲನೇ ಹಂತ ಪಾಸ್ ಮಾಡಿ, 3 ಸಾರಿ ಮೇನ್ಸ್ ಬಂದು, 1 ಸಾರಿ ಡೆಲ್ಲಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. 2 ಮಾರ್ಕ್ಸಲ್ಲಿ UPSC ರ್ಯಾಂಕ್ ಮಿಸ್ ಆಯಿತು ನಂದು. ಬೇಜಾರಾಗಲಿಲ್ಲ. PDO ಎಕ್ಸಾಮ್ ಬರೆದೆ. 2 ವರ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕೂಡ ಕೆಲಸ ಮಾಡಿದೆ. ನನಗೆ 2 ವರ್ಷ ಕೆಲಸ ಮಾಡಿದ ಮೇಲೆ ಅಲ್ಲಿರೋ ಭ್ರಷ್ಟಾಚಾರ ನೋಡಿ ಇದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತಂದು ಒಂದಿನ ರಿಸೈನ್ ಮಾಡಿ ಬಂದ್ಬಿಟ್ಟೆ. ರಿಸೈನ್ ಮಾಡಿ ಬಂದಾಗ ಸರ್ಕಾರಿ ನೌಕರಿನ ನಮ್ಮಪ್ಪ ಒಂದು ಪ್ರಶ್ನೆ ಕೇಳಲಿಲ್ಲ. ಏನು ಅವ್ರು ಬೇಜಾರಾಗಲಿಲ್ಲ, ಒಂದು ಪ್ರಶ್ನೆ ಕೇಳಲಿಲ್ಲ. ಅವ್ರು ಹೆಂಗೆ ನಮಗೆ ಚಿಕ್ಕರಿಂದ ಹೇಳ್ತಾ ಇದ್ರು ಅದೇ ರೀತಿ ಕೂಡ ಅವ್ರು ನಡ್ಕೊಂತ ಹೋಗ್ತಾ ಇದ್ರು. ಆಮೇಲೆ KAS ಎಕ್ಸಾಮ್ ಪಾಸ್ ಆಯಿತು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ. ನೀವು IAS ಪರೀಕ್ಷೆಗೆ ತಯಾರಿ ಮಾಡಿದರೆ ದೇಶದಲ್ಲಿರುವ ಬೇರೆ ಯಾವುದೇ ಎಕ್ಸಾಮ್ಗಳು ಕೂಡ ನೀವು ಪಾಸ್ ಮಾಡ್ಬೋದು. ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಂತ ಹೇಳ್ತಾ ಇದ್ದೇನೆ, UPSC ಮಾಡಿ ಈಗಲೂ ಕಾಲ ಮಿಂಚಿಲ್ಲ ಅಂತಂದು ಹೇಳ್ತಾ ಇದ್ದೆ. ಸೊ ಇವೆಲ್ಲ ಮಾಡ್ತಾ ಮಾಡ್ತಾ ಈ ರಿಸ್ಕ್ ತಗೊಳ್ತಾ ನಮ್ಮ ಒಳಗೆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂತ ಹೇಳ್ತೀವಿ, ಅದು ಬೆಳೀತಾ ಹೋಯಿತು. ಬರೀ ಕೈಯಲ್ಲಿ ಬೆಂಗಳೂರಿಗೆ ಹೋಗಿದ್ದೆ 2014. ಬರೀ ಕೈಯಲ್ಲಿ ಎಲ್ಲ ಕೆಲಸ ಬಿಟ್ಟಿದೆ, ಕೈಯ 1 ರೂಪಾಯಿ ದುಡ್ಡಿರಲಿಲ್ಲ. ಆದರೆ ಅಪಾರವಾದ ಜ್ಞಾನ ಪಡ್ಕೊಂಡಿದ್ದೆ IAS ತಯಾರಿ ಮಾಡಿ. 40 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ, ಬರ್ರಪ್ಪ ನಿಮ್ಮನ್ನು IAS ಮಾಡಿಸ್ತೀನಿ ಅಂತಂದು ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು. ಇಬ್ಬರೇ ಕನ್ನಡದವರು. ಆ 40 ವಿದ್ಯಾರ್ಥಿಗಳು 12 ಗಂಟೆ ಓದಿದ್ರೆ ನಾನು 14ರಿಂದ 16 ಗಂಟೆ ತಯಾರಿ ಮಾಡಿ ನಾನು ಪ್ರಿಪೇರ್ ಆಗಿ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದರ ಪರಿಣಾಮ ಆ ವರ್ಷ 5 ಜನ IAS ಅಧಿಕಾರಿಗಳಾದರು. ಇಡೀ ಭಾರತ ದೇಶಕ್ಕೆ 8ನೇ ರ್ಯಾಂಕ್, ನನ್ನ ಮೊದಲನೇ ಫಸ್ಟ್ ಬ್ಯಾಚ್. 2016ರಲ್ಲಿ ನಂದಿನಿ KR ಅಂತಂದು, ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ CEO ಅವರು, ಮಂಡ್ಯ ಜಿಲ್ಲಾ ಪಂಚಾಯಿತಿ CEO, ಇಡೀ ದೇಶಕ್ಕೆ ರ್ಯಾಂಕ್ ಬಂದು ತಗೊಂಡ್ರು ನನ್ನ ಮಾರ್ಗದರ್ಶನದಲ್ಲಿ. ಇವೆಲ್ಲ ಸಾಧ್ಯ ಆಗಿದ್ದು ಒಂದು ದನದ ಮನೆಯಿಂದ ಇಷ್ಟು ದೂರ ಬಂದು ಇವೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ನಮ್ಮ ತಂದೆ ಕೊಟ್ಟಂಥ ಸ್ವಾತಂತ್ರ್ಯ, ನಮ್ಮ ಮನೆ ಒಳಗಿದ್ದಂಥ ಪುಸ್ತಕಗಳು, ನಮ್ಮ ಶಾಲೆಯಲ್ಲಿ ಸಿಕ್ಕಂಥ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು, ಅದ್ರ ಜೊತೆಗೆ ನಮ್ಮ ಒಳಗೆ ಒಂದು ಹುಟ್ಟಿಕೊಂಡಂಥ ಮಹತ್ವಾಕಾಂಕ್ಷೆ, ಏನಾದರೂ ದೊಡ್ಡದು ಮಾಡಬೇಕಿರೋ ಜೀವ ಒಂದೇ ಒಂದು ಅಂತಂದು. ಇವತ್ತು 12 ವರ್ಷ ಆಗಿದೆ, ಸುಮಾರು 1,500 ಜನ IAS IPS ಅಧಿಕಾರಿಗಳು ದೇಶದ ಪ್ರತಿಯೊಂದು ರಾಜ್ಯದಲ್ಲಿ. ಇವತ್ತು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ದಾವಣಗೆರೆಯಲ್ಲಿ ಯಾವುದೋ ಒಬ್ಬ ಮೂಲೆಯಲ್ಲಿ ಕಕ್ಕರಗೊಳದಲ್ಲಿ ಹುಟ್ಟಿದಂಥ ಹುಡುಗ ಇವತ್ತು ಈ ರೀತಿ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಅಂತಂದು. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ಮೈಂಡ್ ಈಸ್ ದ ಮೋಸ್ಟ್ ಪವರ್ಫುಲ್. ಮೈಂಡ್ ಅನ್ನೋದು ದ ಮೋಸ್ಟ್ ಪವರ್ಫುಲ್ ಟೂಲ್ ಇನ್ ದ ವರ್ಲ್ಡ್. ನಾವು ಅದನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತೀವಿ, ಯಾವ ರೀತಿ ಪೋಷಿಸ್ತೀವಿ, ಯಾವ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ಫೀಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ನಾನಿಲ್ಲಿ ಆಣೆ ಮಾಡಿ ಹೇಳ್ತೀನಿ, ಆಗಲೇ ದೀಪ ಹಚ್ಚಿದ್ದೀನಿ, ನಿಮ್ಮ ಪ್ರತಿಯೊಬ್ಬರು ಮಕ್ಕಳು ಕೂಡ ಮನಸ್ಸು ಮಾಡಿದರೆ IAS ಅಧಿಕಾರಿ ಆಗ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳು ಆಗ್ಬೋದು, ಅಥವಾ ಈ ದೇಶದ ಪ್ರಧಾನಿ ಕೂಡ ಆಗ್ಬೋದು. ಅವರಲ್ಲಿ ಅದಕ್ಕೆ ಬೇಕಾದಂಥ ಪ್ರತಿಭೆ, ಸಾಮರ್ಥ್ಯ ಈ ಹೊತ್ತಿನಲ್ಲಿ ಅವರಲ್ಲೆಲ್ಲ ಒದಗಿದೆ. ಅದನ್ನು ನಾವು ಯಾವ ರೀತಿ ಬೆಳೆಸ್ತೀವಿ, ಯಾವ ರೀತಿ ಅವಕಾಶಗಳನ್ನು ಕೊಡ್ತೀವಿ,
ಯಾವ ರೀತಿ ಸ್ವಾತಂತ್ರ್ಯ ಕೊಡ್ತೀವಿ, ಎಂತೆಂಥ ವ್ಯಕ್ತಿಗಳ ಜೊತೆ ಕರ್ಕೊಂಡೋಗಿ ಸಂಪರ್ಕಕ್ಕೆ ಕರ್ಕೊಂಡ್ಬಂದವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಅನ್ನೋದ್ರ ಮೇಲೆ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ನೀವು ಆಸಕ್ತಿ ಕಳ್ಕೋಬಾರ್ದು, ನೀವು ಅವ್ರ ಮೇಲೆ ಪ್ರೆಷರ್ ಹಾಕ್ಬಾರ್ದು. ನೀನು ಹಿಂಗೆ ಮಾಡು ಇದೇ ಮಾಡು ಅಂತ ದಯವಿಟ್ಟು ಯಾವತ್ತೂ ಕೂಡ ಒತ್ತಡ ಹಾಕಕ್ಕೆ ಹೋಗಬೇಡಿ. ಈ ಏಜ್ನಲ್ಲಿ ಮಕ್ಕಳುಗಳು ರೆಬೆಲ್ ಥರ ಆಟ ಆಡ್ತಾರೆ. ಅವರು ರೆಬೆಲ್ ಥರ ಮಾಡುವಂಥದ್ದು ಭಾಳ ಯೋಚನೆ ಮಾಡಿ ತರ್ಕ ಮಾಡಿ ಮಾಡೋದಲ್ಲ. ಅದು ಅವ್ರು ಇರೋದೇ ಹಂಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೀನು ನನಗೆ ಎದುರು ಮಾತಾಡಬೇಡ, ನೀನು ನನಗೆ ಆರ್ಗ್ಯೂ ಮಾಡಬೇಡ, ನನಗೆ ಎದುರು ಮಾತಾಡ್ತೀಯ ಅಂತಂದ್ಬಿಟ್ಟು ಆ ಹುಡುಗರು 2-3ನೇ ಕ್ಲಾಸ್ ಇರ್ತವೆ, ಅವಾಗ ಕಪಾಳಕ್ಕೆ ಹೊಡೆದ್ಬಿಟ್ಟು ಸೈಲೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅವರು ನಿಮ್ಮನ್ನು ಬಡೀಲಿ ಏನಾದರೂ ಮಾತಾಡಲಿ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೇಕಾದಂಥ ಒಂದು ಸ್ವಾತಂತ್ರ್ಯ ಕೊಡಿ. ನೀವೀಗ ಅವರಿಗೆ ಈ ಸ್ವಾತಂತ್ರ್ಯ ಕೊಟ್ಟರೆ ನಾಳೆ ಯಾರಿಗೂ ಎದುರೋದಿಲ್ಲ. ಅವರು ಎದುರದಂಗೆ ಗಟ್ಟಿಯಾದ ನಿರ್ಧಾರ ತಗೊಂಡು ರಿಸ್ಕ್ ತಗೊಳ್ತಾರೋ. ನೀವೇನಾದರೂ ಅವ್ರನ್ನ ಎದುರಿಸಿ ಅವ್ರನ್ನ ಇವತ್ತು ಸಂಕುಚಿತ ಮನೋಭಾವ ಅವ್ರ ಮನಸ್ಸೊಳಗೆ ತಗೊಂಬಂದ್ರೆ ಆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಇನ್ನೊಬ್ಬರ ಹತ್ರ ಅವ್ರಿಗೆ ಆಗ್ತಾ ಇರೋಂಥ ನೋವನ್ನು ಹೇಳ್ಕೊಳ್ಳೋದಿಲ್ಲ, ಅಥವಾ ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡಾಗ 100 ಸಾರಿ ಯೋಚನೆ ಮಾಡ್ತಾರೆ, ನಾನು ಮುಂದೆ ಹೋಗ್ಲೋ ಬೇಡವಾ ಅಂತಂದ್ಬಿಟ್ಟು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳು ಡೇರಿಂಗ್ ಇರಬೇಕು. ಮುಂದೆ ಅನಿಶ್ಚಿತತೆ ಅಂತ ಹೇಳ್ತೀವಿ, ಮುಂದೆ ಬರುವಂಥ ಪ್ರಪಂಚ ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಇನ್ನೊಂದು 10-15 ವರ್ಷದಲ್ಲಿ ಇಡೀ ಪ್ರಪಂಚನೇ ಇಂಗ್ಲೀಷಲ್ಲಿ ಹೇಳ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫಂಡಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಅಂದರೆ ಮೂಲಭೂತವಾಗಿ ಇಡೀ ಪ್ರಪಂಚ ಒಂದು ಪರಿವರ್ತನೆ ಆಗುತ್ತೆ. ನಮ್ಗೆ ಯಾರಿಗೂ ಊಹೆ ಇಲ್ಲ. ಅಂಥ ಒಂದು ಪ್ರಪಂಚದಲ್ಲಿ ಈ ಮಕ್ಕಳೆಲ್ಲ ಬೆಳಿಬೇಕು, ಅರಳಬೇಕು ಅಂತಂತಂದರೆ ಮುಖ್ಯವಾಗಿ ಜ್ಞಾನಶಕ್ತಿಗಿಂತ ಜಾಸ್ತಿ ಬೇಕಾಗಿರೋಂಥದ್ದು ಗಟ್ಟಿ ಮನಸ್ಸು, ಗಟ್ಟಿ ವ್ಯಕ್ತಿತ್ವ. ಆ ಒಂದು ಸಂದರ್ಭದಲ್ಲಿ ಯಾರಿಗೂ ಎದುರದಂಗೆ ಕೆಲಸ ಹೋದರೆ ನಾಳೆನೇ ರೆಡಿ ಇರಬೇಕು. ಇನ್ನೊಂದು ಕೆಲಸ ನಾನು ಹುಡುಕಿ ಸೃಷ್ಟಿ ಮಾಡ್ಕೊತೀನಿ ಅನ್ನೋ ಒಂದು ಗಟ್ಟಿತನ ಮಕ್ಕಳಲ್ಲಿ ಬರಬೇಕು. ಅದು ಆ ಗಟ್ಟಿತನ ನಾನು ಆಗಲೇ ಹೇಳ್ದಂಗೆ ಸಾಹಿತ್ಯದಿಂದಲೂ ಸಿಗ್ತದೆ, ನಿಮ್ಮ ಮಾತಿನಿಂದ ಸಿಗ್ತದೆ, ನೀವು ಕೊಡುವಂಥ ಸ್ವಾತಂತ್ರ್ಯದಿಂದಲೂ ಸಿಗ್ತದೆ. ಆ ಒಂದು ಭವಿಷ್ಯ ಈ ಮಕ್ಕಳಿಗೆ ಸಿಗಲಿ. ನಿಮ್ಮ ಮಕ್ಕಳಿಗೆ ಆ ಭವಿಷ್ಯ ಸಿಕ್ತು ಅಂತಂದ್ರೆ ನಮ್ಮ ದೇಶದ ಭವಿಷ್ಯ ಭಾಳ ಉಜ್ವಲವಾಗಿರ್ತದೆ. ನಾವ್ಯಾರು ಹೆದರಬೇಕಾಗಿಲ್ಲ. ಈ ಅಸಮಾನತೆ ಇರೋದೇ ಇವತ್ತು ನಮಗೆ ಇರುವಂಥ ಒಂದು ಅಂಧಕಾರದಿಂದ, ಇಗ್ನೋರೆನ್ಸ್ ಅಂತ ಹೇಳ್ತೀವಿ. ನಮಗೆ ಬೇಕಾದ ಒಂದು ಅರಿವು, ನಾಲೆಡ್ಜ್, ಒಂದು ಪ್ರಜ್ಞೆ ನಾವು ಬೆಳೆಸ್ಕೊಂಡಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ, ಗೊತ್ತಿಲ್ಲ ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳನ್ನ IAS ಅಧಿಕಾರಿ ಮಾಡಿಸ್ಬೇಕಂತ ಆಸೆ ಇದೆ ಅಂತಂದು, ಯಾರಿಗಾದರೂ ಆಸೆ ಇತ್ತು ಅಂತಂದರೆ 2 ಕೆಲಸ ಮಾಡಿ. ನಾಳೆಯಿಂದನೇ ಒಂದು ಕನ್ನಡ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರು ನಿಮ್ಮ ಮಕ್ಕಳು ಓದೋ ರೀತಿ ವ್ಯವಸ್ಥೆ ಮಾಡಿ. ನೀವು ಕೂಡ ಅವ್ರ ಜೊತೆಗೆ ನ್ಯೂಸ್ ಪೇಪರ್ ಓದಿ. ಪ್ರಪಂಚದ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ನ್ಯೂಸ್ ಪೇಪರ್ ಭಾಳ ಇಂಪಾರ್ಟೆಂಟು. 2ನೇದು, ಪಠ್ಯ ಪುಸ್ತಕದ ಆಚೆ ಯಾರು ಹೆಚ್ಚು ಪುಸ್ತಕಗಳನ್ನು ಓದ್ತಾರೆ, ಪಠ್ಯ ಪುಸ್ತಕದ ಆಚೆ ಯಾರು ಹೆಚ್ಚು ಪುಸ್ತಕ ಓದ್ತಾರೆ, ಅದು ಯಾವುದಾದ್ರೂ ಇರ್ಬೋದು, ಅವರು IAS ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಬೇಗ ಸಹಾಯಕಾರಿಯಾಗುತ್ತೆ. 3ನೇದು, ಪಠ್ಯೇತರ ಚಟುವಟಿಕೆಗಳು. IAS ಅಂದರೆ ಬರೀ ಬುಕ್ಸ್ ಹಿಡ್ಕೊಂಡು ಓದೋದಲ್ಲ. ಯಾರು ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇದರಲ್ಲಿ ಯಾರು ಮಿಂಚುತ್ತಾರೆ, ಯಾರು ಭಾಗವಹಿಸಿ ಅವರ ವ್ಯಕ್ತಿತ್ವನ ಗಟ್ಟಿ ಮಾಡ್ಕೊತಾರೆ, ಈ ನಾಯಕತ್ವ ಗುಣ ಬೆಳೆಸ್ಕೊತಾರೆ, ಅವರಿಗೆ IAS ಪರೀಕ್ಷೆ ಭಾಳ ಸುಲಭ ಆಗುತ್ತೆ. ನನ್ನ ಹತ್ರ ಬರ್ತಾರೆ, ಡಿಗ್ರಿ ಆದಮೇಲೆ ಪೇಪರ್ ಓದೋದಕ್ಕೆ ಶುರು ಮಾಡ್ತಾರೆ. ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಬಂದು ಪೇಪರ್ ಓದೋಕ್ಕೆ ಶುರು ಮಾಡಿ IAS ಮಾಡ್ತೀನಿ ಅಂತಾರೆ. ದಯವಿಟ್ಟು ನಿಮ್ಮ ಮಕ್ಕಳು 5-6ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ನ್ಯೂಸ್ ಪೇಪರ್ ಓದೋದನ್ನು ಅಭ್ಯಾಸ ಮಾಡಿಸ್ರಿ. ಅವರು ಡಿಗ್ರಿ ಮುಗಿಸಿ 21 ವರ್ಷಕ್ಕೆ, ಈಗ 5ನೇ ಕ್ಲಾಸಿಗೆ ಪೇಪರ್ ಓದೋಕ್ಕೆ ಶುರು ಮಾಡಿ 21 ವರ್ಷದ ತನಕ ಏನಾದರೂ ಪೇಪರ್ ಓದಿದರೆ, ನಮ್ಮ ಸಂಸ್ಥೆಗೆ ಏನಾದರೂ ಕರ್ಕೊಂಬಂದರೆ ಒಂದೇ ವರ್ಷದಲ್ಲಿ ಅವ್ರನ್ನ IAS ಮಾಡಿಸ್ಬಿಡ್ತೀವಿ. ಅದಕ್ಕೆ ಬೇಕಾದಂಥ ಜ್ಞಾನ ಅವ್ರ ಹತ್ರ ಆಲ್ರೆಡಿ ಇರ್ತದೆ. ನಾವು ಮಾರ್ಗದರ್ಶನ ಕೊಟ್ಟು ನೀಟಾಗಿ ಫಿನಿಶಿಂಗ್ ಟಚ್ ಕೊಡೋದು ಅಷ್ಟೇ. ನೀವು ಯಾವುದು ಕೆಲಸ ಮಾಡಿಲ್ಲ ಅಂತಂದ್ರೆ ಆಮೇಲೆ 5-6 ವರ್ಷ ಹಿಡಿತದೆ. ಯಾಕಪ್ಪ IAS ಭಾಳ ಕಠಿಣ ಪರೀಕ್ಷೆ ಅಂತಂದರೆ, ನಾವು ಈ ಮಕ್ಕಳಿಗೆ ಈ ಒಳ್ಳೊಳ್ಳೆ ಹವ್ಯಾಸಗಳನ್ನು ಕಳಿಸಿರೋದಿಲ್ಲ ಓದುವಂಥದ್ದನ್ನು, ಅದಕ್ಕೆ ಕಠಿಣ ಆಗುತ್ತೆ ಹೊರತು ಪರೀಕ್ಷೆ ಕಠಿಣ ಇಲ್ಲ ಅದು. ಹಾಗಾಗಿ ಇವನ್ನೆಲ್ಲ ನೀವು ಪಾಲನೆ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇಲ್ಲಿ ಕರೆಸಿ ನಮಗೆ ಪ್ರಕಾಶ್ ಸರ್ ಇರ್ಬೋದು, ನಮ್ಮ ರಾಜೇಂದ್ರ ಸರ್ ಇರ್ಬೋದು, ಹಾಗೇನೆ ನಮ್ಮ ನ್ಯಾಮತಿ ಮುಖಂಡರುಗಳೆಲ್ಲ, ಯತೀಶ್ ಅವರಿದ್ದಾರೆ, ಯುವ ಮುಖಂಡರುಗಳಿದ್ದಾರೆ, ಇವೆಲ್ಲ ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲ ವಂದನೆಗಳನ್ನು ತಿಳಿಸ್ತಾ, ಹಾಗೆ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ 8 ವಿದ್ಯಾರ್ಥಿಗಳಿಂದ ಇವತ್ತು ಸುಮಾರು 300 ವಿದ್ಯಾರ್ಥಿಗಳವರೆಗೆ ಬಂದಿರುವಂಥ ಸಂಸ್ಕೃತಿ ಪಬ್ಲಿಕ್ ಸ್ಕೂಲು ಕೇವಲ ನ್ಯಾಮತಿ ಹೊನ್ನಾಳಿಗಲ್ಲ,
ಮುಂದಿನ ದಿನಗಳಲ್ಲಿ ದಾವಣಗೆರೆಗೆ ಕೂಡ ಒಂದು ದೊಡ್ಡ ಮಾದರಿ ಶಾಲೆಯಾಗಿ ಬೆಳೀಲಿ. ಜೊತೆಗೆ ನನ್ನ ಸಹಕಾರ ಈ ಶಾಲೆಗೆ ಸದಾ ಇರ್ತದೆ. ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳು IIT ಅವರಿದ್ದಾರೆ, IIM ಅವರಿದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದಿದಂಥ ಮಕ್ಕಳು ನನ್ನ ವಿದ್ಯಾರ್ಥಿಗಳು, IAS ಮಾಡೋಕೆ ಬಂದಂಥವ್ರು. ಅವರು ಸಂಪರ್ಕನೂ ನಾವು ಕೊಡಿಸ್ಕೊಡ್ತೀವಿ, ನಿಮ್ಗೇನಾದರೂ ಸಹಾಯ ಬೇಕು ಅನ್ನೋದಾದರೆ. ಸಂಸ್ಥೆ ಎತ್ತರಕ್ಕೆ ಬೆಳೆದಾಗ ನಮ್ಮ ಸಮಾಜನೂ ಕೂಡ ಎತ್ತರಕ್ಕೆ ಬೆಳೀತದೆ ಅಂತ ನಂಬಿರುವಂಥವನು. ಹಾಗಾಗಿ ಸಂಸ್ಥೆಗೂ ಕೂಡ ಶುಭಾಶಯ ಕೋರಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.